ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿ ಒಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾರಿಗೆಲ್ಲ TETಯಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಈಗ ಸಾಧ್ಯವಾಗುವಂಥ ಕಾಲ ತುಂಬ ಸನಿಹ ಇದೆ ಸ್ನೇಹಿತರೆ. ಏಕೆ ಇದನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತಂದ್ರೆ, ಎಲ್ಲರೂ ಏನು ಮಾಡ್ತಾ ಇದ್ರು ಅಂತಂದ್ರೆ ಈ TET ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಏನಂತ, ಸರ್ ನಮ್ಮದು TETಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನಮ್ಮ ತಂದೆ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನಮ್ಮದು ತಾಯಿದು ಅಥವಾ ನಮ್ಮದು ನಮ್ಮ ಸರ್ನೇಮು ಮತ್ತು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಆಗ್ತಾ ಇದೆ ಸರ್, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಇಲಾಖೆಗೆ ಫೋನ್ ಮಾಡಿ ಕೇಳಿದಾಗ ಇಲಾಖೆಯವರು ಈಗ ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಈ ಅವಕಾಶವನ್ನು ಯಾವಾಗ ಮಾಡಿಕೊಟ್ಟಿದ್ದಾರೆ ಅಂತಂದರೆ 16/1/2026 ಈ ಒಂದು ವಿಷಯವನ್ನು ಹೊರಗಡೆ ಹಾಕಿರುವಂಥದ್ದು. ಸೊ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. TET ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡುವುದ್ರ ಕುರಿತು ಈ ಒಂದು ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ತಾವೆಲ್ಲ ಏನು ಮಾಡಬೇಕು, ಎಷ್ಟು DDಯನ್ನು ಕಟ್ಟಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಮಗೆ ನಾನು ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ಯಾರೆಲ್ಲ ಓದ್ತಾ ಇದ್ದೀರಿ ದಯವಿಟ್ಟು ಓದಿರಿ ಅಂತ ಹೇಳ್ತಾ ಇದ್ದೀನಿ. ಇದು ಒಳ ಮೀಸಲಾತಿಯ ಬಗ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದು ಬೇಗ ಸಾಲ್ವ್ ಆಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತಂದರೆ ಅದನ್ನು ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಸಾಲ್ವ್ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಓಕೆನಾ, ಅದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ನೀವು ಥಿಂಕ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ 16/1/2026 ಈ ಅಧಿಸೂಚನೆ ಹೊರಡಿಸಿರುವಂಥದ್ದು. ಇದು ಕೇವಲ ಒಂದು ವಾರದ ಒಳಗಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಇದನ್ನು ಅಪ್ಲೈ ಮಾಡಬೇಕು. ನೋಡಿ, ಯಾರೆಲ್ಲ TET ಮಾರ್ಕ್ಸ್ ಕಾರ್ಡ್ ಇದೆ ದಯವಿಟ್ಟು ಒಂದ್ಸಾರಿ ತೆಗೆದು ಚೆಕ್ ಮಾಡ್ಕೊಂಬಿಡಿ. ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ, ನಿಮ್ಮ ತಂದೆ ಹೆಸರು ಕರೆಕ್ಟ್ ಆಗಿದೆಯಾ, ನಿಮ್ಮ ಸರ್ನೇಮ್ ಕರೆಕ್ಟ್ ಆಗಿದೆಯಾ, ನಿಮ್ಮ ಅಲ್ಲಿ ಮಾರ್ಕ್ಸ್ ಬಂದಿರೋದು ಕರೆಕ್ಟ್ ಆಗಿದೆಯಾ, ಮತ್ತೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಂತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿಕೊಂಡು ನೀವು ಅಪ್ಲೈಯನ್ನು ಮಾಡ್ಬೋದು. ಇದೊಂದು ಒಳ್ಳೆಯ ಅವಕಾಶ. ನೀವು 2014 ಇಲ್ಲಿವರೆಗೂ ಯಾರ್ಯಾರ್ದು ಪ್ರಾಬ್ಲಮ್ ಇದೆ ಅವರು ಕೂಡ ಅಪ್ಲೈಯನ್ನು ಮಾಡ್ಬೋದು. ಹೇಗೆಲ್ಲ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಎಷ್ಟು DDಯನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ತರಗತಿ ಒಳಗೆ ನಾವೇನು ಮಾಡೋಣ ಅಂತಂದರೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಹಾಗಾದರೆ ಬನ್ನಿ ಸ್ನೇಹಿತರೆ, ಏನೆಲ್ಲ ನೋಟಿಫಿಕೇಶನ್ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಹೇಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು ಇವರು ಏನು ಮಾಡ್ತಾ ಇದ್ದಾರೆ ಇದನ್ನ ಹೇಳಿರುವಂಥದ್ದು. ತಮ್ಗೇನಾದರೂ ಯಾರನ್ನ ಸಂಪರ್ಕಿಸಬೇಕು ಅಂತಂದರೆ ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು 08022483140. ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೀವು 080 ಹಾಕಬೇಕು. 2283-145 ಇಲ್ಲ ಈ ಇಮೇಲ್ ಏನಿದೆ ರೀ CACKarnataka1@gmail.comಗೆ ನೀವು ಏನು ಮಾಡಬೇಕು, ನಿಮ್ಮ ಏನೋ ಸಮಸ್ಯೆ ಇದ್ದರೆ ಮೇಲನ್ನು ಮಾಡಬೇಕು. ಓಕೆನಾ ಸ್ನೇಹಿತರೆ, ಇದು ಯಾವಾಗ ಬಂದಿರುವುದು ಅಂದರೆ 16/1/2026 ಇದು ಸುತ್ತೋಲೆ ಹೊರಡಿಸಿರುವಂಥದ್ದು. ನೋಡಿ, ಸುತ್ತೋಲೆ ಒಳಗೆ ವಿಷಯ ಏನಿದೆ ಅಂತಂದರೆ TET ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡುವ ಕುರಿತು ಅಂತ ಹೇಳ್ತಾ ಇದ್ದಾರೆ. ನಂತರ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಇದು ತಿದ್ದುಪಡಿ ಮಾಡೋದು ಹೇಗೆ ಅಂತಂದ್ರೆ, TET ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿದ ತಾರೀಕು, ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತದೆ ಅಥವಾ ತಪ್ಪಾಗಿರುವಂಥದ್ದು, ಅದನ್ನು ತಿದ್ದುಪಡಿ ಮಾಡೋದು ಹೇಗೆ ಅಂತೇಳಿ ನಮ್ಗೆ ಫೋನ್ ಮೂಲಕ ಸಂಪರ್ಕಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವ ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪ್ರತಾಂತ್ರಿಕ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು ₹200 ಕೆಳಕಂಡಿನಂತೆ ಪಾವತಿಸಿ ಕೋರಿ ಪತ್ರವನ್ನು ಈ ಕಚೇರಿಯ ವಿಳಾಸಕ್ಕೆ ಮುಂದಿನ 1 ವಾರದ ಒಳಗಾಗಿ ಕಳಿಸಲು ಸೂಚಿಸಲಾಗಿದೆ. ಅಂತಂದ್ರೆ 16/1/2026 1 ವಾರದ ಒಳಗೆ ಏನು ಮಾಡಬೇಕು ಅಂತಂದ್ರೆ ನೀವು ಅಪ್ಲೈಯನ್ನು ಮಾಡಬೇಕು. ಆ ನಂತರ ಬಂದ ಮನವಿಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಬಂದಿರತಕ್ಕಂಥ ಮನವಿಗಳನ್ನು ಅವ್ರು ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ,
ಪರಿಗಣಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸರ್ ಡಿ ಡಿಯನ್ನು ಹೇಗೆ ಕಟ್ಟಬೇಕು ಅಂತಂದ್ರೆ ನೋಡಿ, ಡಿ ಡಿಯನ್ನು ಕಟ್ಟಬೇಕಂದ್ರೆ 2 ಪ್ರಕಾರವನ್ನು ನಿಮ್ಗೆ ಕೊಟ್ಟಿರುವಂಥದ್ದು. ಸೊ ಏನು ಮಾಡಬೇಕು, ಡಿ ಡಿಯನ್ನು ₹200 ಡಿ ಡಿಯನ್ನು ತೆಗಿಸ್ಬೇಕು. ಹೌದು, ಯಾವ ಹೆಸರಲ್ಲಿ ತೆಗಿಸ್ಬೇಕು ಅಂತಂದ್ರೆ ಡಿ ಡಿ ಆರ್ ಅಥವಾ ಜೆ ಡಿ ಅಂತ ಕೊಟ್ಟಿದ್ದಾರೆ @ಬೆಂಗಳೂರು ಅಂತ ಹೇಳಿ ಇದನ್ನ ಕಳಿಸ್ಬೇಕು. ಆ ಡಿ ಡಿಯನ್ನು ತೆಗಿಸಿ ನೀವು ಎಲ್ಲಿ ಕಳಿಸ್ಬೇಕು ಅಂತಂದ್ರೆ ಸಹಾಯಕ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು ಅಂತೆ. ನೋಡಿ, ಡಿ ಡಿ ಜೊತೆಗೆ ನೀವು ಏನು ಮಾಡಬೇಕು ಅಂತಂದ್ರೆ ನಿಮ್ದು ಏನೇನು ತಿದ್ದುಪಡಿ ಮಾಡಬೇಕಲ್ಲ ಅದ್ರ ಬಗ್ಗೆ ಒಂದು ಲೆಟರನ್ನು ಬರೀಬೇಕು ನೀವು. ಸೊ ನನ್ನ ಹೆಸರು ಹೀಗಿದೆ, ಇದರಲ್ಲಿ ಪ್ರಾಬ್ಲಮ್ ಇದಾಗಿದೆ ಇದು ಅಂತ. ಮತ್ತು ಆ ಲೆಟರ್ ಬರೆದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು. ನಿಮ್ಗೆ ಏನೇನು ಮೊದಲನೇ ನಿಮ್ಮ ಮೂಲ ದಾಖಲಾತಿ ಇತ್ತು ನೋಡಿ, ನಮ್ಮ ಮೂಲ ದಾಖಲಾತಿಯಲ್ಲಿ ಈ ರೀತಿ ಇತ್ತು, ಈಗೇನಾಗಬೇಕು ಇದು ಬದಲಾವಣೆ ಆಗಬೇಕು ಅಂತೇಳಿ ನೀವು ಅದರ ಜೆರಾಕ್ಸನ್ನು ಅಲ್ಲಿ ಕೂಡ ಹಚ್ಚಬೇಕಾಗಿರುವಂಥದ್ದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಕೋರಿಕೆ ಪತ್ರವನ್ನು ಬರೀಬೇಕು ನೀವು. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಅವರಿಗೆ ಏನು ಮಾಡಬೇಕು ಅಂತಂದ್ರೆ ಒಂದು ಪತ್ರವನ್ನು ಬರೀಬೇಕು. ನಂತರ ನಿಮ್ಮ ಡಿ ಡಿಯನ್ನು ಅದರಲ್ಲಿ ಹಾಕಬೇಕು. ಆಮೇಲೆ ಪೂರಕ ದಾಖಲಾತಿಗಳನ್ನು ಅಲ್ಲಿ ಸಲ್ಲಿಸಬೇಕು. ಅದಾಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈ ನಂಬರ್ ಇದೆ ನೋಡಿ, SBI ಅಕೌಂಟ್ ಇದೆ ನೋಡಿ, IFSC ಕೋಡ್ ಇದೆ. ಸೊ ಇಲ್ಲಿಗೂ ಕೂಡ ತಾವೇನು ಮಾಡ್ಬೋದು ಅಂತಂದ್ರೆ ಅದನ್ನು ಡೆಪಾಸಿಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇದು ಸೇಮ್ ಅಡ್ರೆಸ್ ಇರುವಂಥದ್ದು, ಈ ಅಡ್ರೆಸ್ಗೆ ಅದನ್ನು ನೀವು ಕಳಿಸ್ಬೇಕು. ಇನ್ನು ಕೋರಿಕೆ ಪತ್ರ ಆಗಿರ್ಬೋದು, ಸೊ ಈ ಚಾನಲ್ ಕಾಪಿಯನ್ನು ನೀವು ಏನು ಮಾಡ್ಬೋದು ಅದ್ರಾಗಿಟ್ಟು ಏನು ಮಾಡ್ಬೋದು ದಾಖಲಾತಿಗಳೊಂದಿಗೆ ಕಳಿಸ್ಬೇಕಾಗ್ತದೆ. ಇದು ಅಡ್ರೆಸ್ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗ್ತದೆ. ಎಲ್ಲಿ ಯಾವ ಅಡ್ರೆಸ್ ಕಳಿಸ್ಬೇಕು ಅಂತಂದ್ರೆ ತಾವು ಗಮನಿಸ್ಬೋದು, ಈ ಅಡ್ರೆಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ. ಈ ಅಡ್ರೆಸ್ಗೆ ತಾವು ಕಳಿಸ್ಬೇಕಾಗ್ತದೆ. ನಿಮ್ಮ ಮೂಲ ದಾಖಲಾತಿ ಹೀಗಿತ್ತು ಅಂಥೇಳಿ. ಆಮೇಲೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಇಲ್ಲಿ ಹಚ್ಚಬೇಕು ಅಂತಂದ್ರೆ ಇದನ್ನು ಹಚ್ಚಬೇಕು, ಇದನ್ನರ ಅಥವಾ ಇದನ್ನರ ಡಿ ಡಿ ಆರ್ ಕಟ್ರಿ ಒಂದು, ಅಥವಾ ಚಾನಲರ ತುಂಬಬೇಕಾಗಿರುವಂಥದ್ದು ಇದು ನಿಮಗೆ ಇರುವಂಥದ್ದು. SBI ಬ್ಯಾಂಕಿಗೆ ಹೋಗಿ ಇದನ್ನು ನೀವು ಚಾನಲ್ ಕೂಡ ಕಟ್ಟಬೇಕು. ಓಕೆ, ಇಷ್ಟು ಮಾಡಿದಿರಿ ಅಂತಂದ್ರೆ ನಿಮಗೇನಾಗ್ತದೆ, ಅವರು ಚೇಂಜನ್ನು ಮಾಡಿ ಕೊಡ್ತಾರೆ. ಅದೆಲ್ಲ ಪರೀಕ್ಷೆ ಮಾಡ್ತಾರೆ. ಇದು ಯಾರಿಗೆ ಕಳಿಸ್ತಾ ಇದ್ದಾರೆ ಅಂದರೆ TET ಪರೀಕ್ಷೆ ಉತ್ತೀರ್ಣರಾಗಿರ್ತಕ್ಕಂಥ ಏನಿದೆ ನೋಡಿ, TET ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ 2014ರಿಂದ ಇದೆ ನೋಡಿ ಸ್ನೇಹಿತರೆ. 2014ರಿಂದ ಈ TET ಪ್ರಾರಂಭವಾಗಿರುವಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಅಂದರೆ 2025ರವರೆಗೆ ಯಾರೆಲ್ಲ TETಯಲ್ಲಿ ಪಾಸ್ ಆಗಿದ್ದೀರಿ, ಏನೆಲ್ಲ ನಿಮ್ದು ಏನಾದರೂ ತೊಂದರೆ ಇತ್ತು ಅಂತಂದ್ರೆ ತಾವೇನು ಮಾಡ್ಬೋದು, ಇದನ್ನು ಅಪ್ಲೈಯನ್ನು ಮಾಡಿರಿ. ಇದೊಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕಿರುವಂಥದ್ದು. ಸೊ ದಯವಿಟ್ಟು ಇದನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥದ್ದು. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇದು ಯಾರಿಗೆ ಅಂತಂದರೆ ಯಾರಿಗಾರ ಪ್ರಾಬ್ಲಮ್ ಇತ್ತು ಅಂತಂದರೆ ಒಂದು ಸಾರಿ ನೀವು ಮಾರ್ಕ್ಸ್ ಕಾರ್ಡ್ ಬಂದಿತ್ತು ಅಂತಂದರೆ ಮಾರ್ಕ್ಸ್ ಕಾರ್ಡನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ. ಎಲ್ಲ ಸೇಮ್ ಇರಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು PUCಯಲ್ಲಿ ಹೇಗಿರುತ್ತೋ TET ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ಅದೇ ರೀತಿ ಇರಬೇಕಾಗ್ತದೆ. ನಿಮ್ಮ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾತಂದ್ರೆ ಈಗ ನೋಡ್ರಿ, ಡೇಟ್ ಆಫ್ ಬರ್ತ್ SSLCಯಲ್ಲಿ ಒಂದಿರುತ್ತೆ, ಇಲ್ಲಿ ಒಂದಿರುತ್ತೆ. ಅಂದರೆ ನಂಬರ್ ಹಾಕೋತ್ನಲ್ಲಿ ಏನಾಗಿರ್ತದೆ, ಮಂತಲ್ಲಿ 5 ಇದ್ದಿದ್ದು 6 ಆಗಿರ್ತದೆ. ಈ ರೀತಿ ಚೇಂಜಸ್ ಆಗಿರ್ತದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಸೊ ಹಾಗಾಗಿ ನಮ್ಮದು SSLCಯಲ್ಲಿ ಡೇಟ್ ಆಫ್ ಬರ್ತ್ ಹೀಗಿದೆ, ಈಗ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ತಾವೇನು ಮಾಡ್ಬೋದು, ₹200 ಡಿ ಡಿಯನ್ನು ತೆಗಿಸ್ರಿ ಅಥವಾ ₹200 ಚಾನಲನ್ನು ತೆಗಿಸಿ ನೀವೇನು ಮಾಡಬೇಕು, ಅದರೊಳಗೆ ಜೊತೆಗೆ ಒಂದು ಪತ್ರವನ್ನು ಬರೀಬೇಕು. ಸೊ ಇವರಿಗೆ ಅಂತ ಬರೀಬೇಕು. ಯಾರಿಗೆ ಅಂತಂದ್ರೆ ಯಾರಿಗೆ ಬರಿಬೇಕ್ರಿ ನೀವು ಲೆಟ್ರು ಇವ್ರಿಗೆ ಬರಿಬೇಕ್ರಿ. ಸಹ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ಅಂತ ಬರೀರಿ. ಆಮೇಲೆ ಕೆಳಗಡೆ ವಿಷಯ ಅಂತ ಬರೀರಿ. ಫಸ್ಟಿಗೆ ವಿಷಯಕ್ಕಿಂತ ಮುಂಚೆ ಮಾನ್ಯರೇ ಅಂತ ಬರೆದು ಕೆಳಗಡೆ ವಿಷಯ ಅಂತ ಬರೀಬೇಕು. ವಿಷಯದೊಳಗೆ ನೀವು ಏನು ತಿದ್ದುಪಡಿ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂತಂದರೆ TET ಅಂಕಪಟ್ಟಿ ತಿದ್ದುಪಡಿ ಅಂತೇಳಿ ಬರೀರಿ. ನಂತರ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಿ, ನೋಡಿ ನನ್ನ ಹೆಸರು ಈ ರೀತಿಯಾಗಿರ್ತಕ್ಕಂಥದ್ದು SSLC ಅಂಕಪಟ್ಟಿಯಲ್ಲಿ. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ ಈ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಅದನ್ನು ಸರಿಪಡಿಸ್ಕೊಡ್ರಿ. ಅದರ ಮೂಲ ದಾಖಲಾತಿನ SSLC ಅಂಕಪಟ್ಟಿಯನ್ನು ನಾನು ಈ ಒಂದು ಪತ್ರ ಜೊತೆಗೆ ಲಗತ್ತಿಸಿದ್ದೇನೆ ಅಂತ ಹೇಳಬೇಕು. ಅದಾದ ನಂತರ ನಿಮ್ದು ಏನಾರ ಜನ್ಮ ದಿನಾಂಕದ ಪ್ರಾಬ್ಲಮ್ ಇರ್ತಾರೆ ಅದನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈ ರೀತಿ ಮಾಡಿ ನೀವೇನು ಮಾಡಬೇಕಾಗುತ್ತದೆ ಅಂತಂದ್ರೆ ಅದನ್ನು ಏನು ಮಾಡಬೇಕಾಗುತ್ತೆ ರೀ, ಪೋಸ್ಟನ್ನು ಮಾಡಬೇಕಾಗ್ತದೆ. ಓಕೆನಾ? ಈ ಕೆಳಗಿನ ಅಡ್ರೆಸ್ ಬಹಳ ಇಂಪಾರ್ಟೆಂಟು, ಅದನ್ನು ನೀವೇನು ಮಾಡ್ಬೇಕ್ರಿ, ಪೋಸ್ಟನ್ನು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ TETಯಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ತೊಂದರೆ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಎಲ್ಲ ಕರೆಕ್ಟ್ ಇದ್ದವರು ಏನು ಅಪ್ಲೈ ಮಾಡೋ ಅವಶ್ಯಕತೆ ಇರುವುದಿಲ್ಲ.
ಸೊ ಇದು ಪದೇ ಪದೇ ನಿಮಗೆ ಸಿಗುವಂಥದ್ದಲ್ಲ. ಸೊ 2014ರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ. ಈಗ ಮೊದಲನೇ ಬಾರಿಗೆ ಇದು ಕೊಟ್ಟಿರುವಂಥದ್ದು. ಯಾರೆಲ್ಲ ಪಾಸ್ ಆಗಿದ್ದೀರಿ, ಹಳೆ ಮಾರ್ಕ್ಸ್ ಕಾರ್ಡ್ 2, 3 ಇರ್ತಾವಲ್ಲ, 2 ಸಾರಿ 3 ಸಾರಿ ನೀವು ಕೂಡ ಅಪ್ಲೈಯನ್ನು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾರೆಲ್ಲ ವಿಡಿಯೋ ನೋಡಿದ್ರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.